ಏನು ಲೈಟ್ ಅನ್ಸೋದು ಎಷ್ಟೊತ್ತಾಗೋಯ್ತು. ಹಾಯ್ ಹಲೋ ನಮಸ್ಕಾರ, ಎಲ್ಲರಿಗೆ ಚೆನ್ನಾಗಿದೆ ಅನ್ಕೊಂತೀನಿ. ಇವತ್ತು ವಿಡಿಯೋನಲ್ಲಿ ಯಾವ್ದ್ರ ಬಗ್ಗೆ ನೋಡ್ತಿದ್ದೀವಿ ಅಂತಂದ್ರೆ ನಾವು ಚಿಕನ್ ಫ್ರೈ ನಾನು ಮಾಡ್ತಿದ್ದೀವಿ. ಸೊ ಇಲ್ಲಿ ಬಿರಿಯಾನಿ ರೆಡಿ ಆಗ್ತಿದೆ. ಆ ವಿಡಿಯೋ ಯಾವ್ದು ನೋಡ್ತೀರಾ ಅಂತಂದ್ರೆ ಜಾಕ್ ಆಫ್ ಕನ್ನಡ ನಮ್ಮ ಚಾನಲ್ ಇದ್ದಾರೆ. ಅಲ್ಲಿರೋಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. ಇವಾಗ ನಾವೇನು ಮಾಡ್ತಿದ್ದೀವಿ ಅಂದ್ರೆ ಚಿಕನ್ ಫ್ರೈ ಆಲ್ರೆಡಿ ತಮ್ಮನೇನಲ್ಲಿ ಗೊತ್ತಾಗಿರುತ್ತೆ. ಸೊ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತಂದ್ರೆ ಚಿಕನ್ ಬೇಕು, ಆಯಿಲ್ ಬೇಕು, ಎಲ್ಲ ಸ್ಟೆಪ್ ವೈಸ್ ಮಾಡ್ತಾನೆ ನಿಮ್ಗೆ ಹೇಳ್ತೀನಿ. ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ. ರವೆ ಈಗಾಗಲೇ ಬಿಸಿ ಆಗಿದೆ. ಇವಾಗ ನಾವು ಆಯಿಲ್ ಹಾಕ್ಕೊಂಡಿದ್ದೀವಿ. ಸಾಕಿಷ್ಟು ಈ ತಕ್ಷಣ ನಾವು ಟೊಮೆಟೊ ಹಾಕ್ಬೇಕು. ಸ್ವಲ್ಪ ಹುಷಾರಾಗಿ ಹಾಕಿ. ಯಾಕಂದರೆ ಅದ್ರಲ್ಲಿ ನೀರಿರುತ್ತೆ, ಅದಕ್ಕೆ ಸ್ವಲ್ಪ ಹುಷಾರಾಗಿ ಹಾಕಬೇಕು. ಟೊಮೆಟೊ ಸ್ವಲ್ಪ ಬೆಂದಿದ ತಕ್ಷಣ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀವಿ. ನೋಡಿ, ಮನೇಲೇ ಮಾಡ್ಕೊಳ್ಳಿ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಯಾಕಂದರೆ ಅಂಗಡಿಗಳೆಲ್ಲ ಪ್ಯಾಕೆಟ್ನಲ್ಲಿ ಇಟ್ಟಿರ್ತಾರೆ, ಅದು ಎಷ್ಟು ದಿನ ಇಟ್ಟಿರ್ತಾರೆ ಹೇಳೋಕ್ಕಾಗಲ್ಲ. ಮನೇಲೆ ಫ್ರೆಶ್ ಆಗಿ ನೋಡಿ, ಚಿಟಪಟ ಅಂತಿದೆ. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ. ಈಗಾಗಲೇ ನಾವು ಇದೆಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಹೈಯಲ್ಲಿ ಇಟ್ಕೊಂಡು ಮೊಸರು ಕಲಿಸ್ಕೊಂಡಿರುವಂಥ ಮಸಾಲ ಹಾಕ್ಕೊಳ್ಳಿ. ಇದು ಬಿರಿಯಾನಿ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಪಕ್ಕಾ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ನು ಹೀಗೆ ವಿಡಿಯೋಗಳು ಕುಕ್ಕಿಂಗ್ ತುಂಬ ಬರ್ತಾ ಇರುತ್ತೆ ನಮ್ಮ ಚಾನಲಲ್ಲಿ. ಮಸಾಲೆಗೆ ಏನೇನು ಹಾಕ್ಕೊಂಡಿದ್ದೀವಿ ಅಂತ ನಮ್ಮ RF ಹೇಳ್ತಕ್ಕೂ. ಆಲ್ಸೋ ಯುವರ್ RF ಮೇನ್, ಆಲ್ಸೋ ಯುವರ್ ಸಬ್ಸ್ಕ್ರೈಬರ್ RF ಇದ್ದೀವಿ ಅಂತಂದರೆ ಏನೂ ಇಲ್ಲ. ಮೊಸರು ಮತ್ತು ಮಸಾಲ ಐಟಮು, ಅಚ್ಚಕಾರದ ಪುಡಿ, ಧನಿಯಾ ಪುಡಿ, ಚಿಲ್ಲಿ ಪೌಡರು ಇದನ್ನು ಹಾಕ್ಕೊಂಡು ಒಂದು ಹಾಫ್ ಆನ್ ಅವರ್ ಹತ್ತಿರ 1 ಅವರ್ ಮೇಲೇ ನಾವು ಇದನ್ನು ನೆನೆಸಿಟ್ಕೊಂಡಿದ್ದೀವಿ. ನಾವು ಅದಕ್ಕೆ ಏನಕ್ಕೆ ನೆನೆಸಿಟ್ಕೊತೀವಿ ಅಂದರೆ ಒಂದು ಸ್ವಲ್ಪ ನೆನೆಸಿಟ್ಕೊಂಡಿದ್ವಿ ಅಂತಂದರೆ ಆವಾಗ ಆ ಮಸಾಲೆ ಅನ್ನೋದು ಚಿಕನ್ ಒಳಗಡೆ ಸೇರಿದಾಗ ನಮಗೆ ಒಳಗಡೆ ಅನ್ನೋದು ಕಲರ್ಫುಲ್ಲಾಗಿರುತ್ತೆ. ಕಲರ್ ಜೊತೆ ಮಿಕ್ಸ್ ಆಗಿ ಆ ಮಸಾಲೆ ಅನ್ನೋದು ಟೇಸ್ಟಲ್ಲಿ ಬಾಯಲ್ಲಿ ಬರುತ್ತೆ. ಆಲ್ರೆಡಿ ಮ್ಯಾರಿನೇಟ್ ಮಾಡಿರೋದ್ರಿಂದ ಆಲ್ರೆಡಿ ಮಸಾಲೆ ಎಲ್ಲ ಪೀಸಸ್ಸಲ್ಲಿ ಚೆನ್ನಾಗಿ ಮ್ಯಾರಿನೇಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದೀಗ ಆಲ್ಮೋಸ್ಟ್ ಕುಕ್ ಆಗಿದೆ. ಬಿರಿಯಾನಿ ಫುಲ್ ಕುಕ್ ಆಗಿರೋದ್ರಿಂದ ನಾವು ಅದಕ್ಕೆ ಶಿಫ್ಟ್ ಮಾಡಿಬಿಟ್ಟಿವಿ ಆ ಸ್ಟವ್ಗೆ. ಇವಾಗ ಇದು ಹೈಯಲ್ಲಿ ಇಟ್ಟಿರೋದ್ರಿಂದ ಆಲ್ಮೋಸ್ಟ್ ಕುಕ್ ಆಗಿದೆ. ಸೊ ಇದಕ್ಕೆ ನಾವೇನಾಗಬೇಕು ಅಂದರೆ ಚಿಕನ್ ಮಸಾಲ ಹಾಕ್ಬೇಕೀಗ. ಇದೀಗ ನಾವು ಚಿಕನ್ ಮಸಾಲ ಹಾಕ್ತಾಯಿದ್ದೀವಿ. ಚಿಕನ್ ಮಸಾಲ ಒಂದು ಅಂದಾಜಿಗೆ ಹಾಕ್ಕೊಳ್ಳಿ, ಒಂದು 2-3 ಸ್ಪೂನ್ ಹಾಕ್ಕೊಳ್ಳಿ ಕರೆಕ್ಟಾಗಿ. ನನಗೊಂದು ಅಂದಾಜು ಗೊತ್ತಿರೋದ್ರಿಂದ ನಾನು ಹಂಗೆ ಹಾಕ್ತಾಯಿದ್ದೀನಿ. ಬೇಕಾದರೆ ಮತ್ತೆ ಹಾಕ್ಕೋಬೋದು, ಪ್ರಾಬ್ಲಮ್ ಏನಿಲ್ಲ. ಇವಾಗ ಉಪ್ಪು ಹಾಕುವಂಥ ಸಮಯ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ. ಕರೆಕ್ಟಾಗಿ ಅದು ನೀವೇ ಟೇಸ್ಟ್ ಮಾಡಿ ನೋಡ್ಕೊಂಡು ಹಾಕಬೇಕು. ರುಚಿಗೆ ತಕ್ಕಷ್ಟು ನಮ್ಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ಆದರೂ ಹಾಕೋಕ್ಕಿದ್ರೆ ಹೆಂಗೆ ಅಂತಂದರೆ ಸ್ವಲ್ಪ ಹಾಕಿ ಟೇಸ್ಟ್ ಮಾಡಿ ನೋಡಿ. ನಿಮಗೆ ಕರೆಕ್ಟಾಗಿ ಅನಿಸಿದ್ರೆ ಆಮೇಲೆ ನೀವು ತಗೋಬೋದು. ಆಯಿತು. ಆಮೇಲೆ ಎಲ್ಲಕ್ಕೂ ಗಮ್ಮತ್ತ ಬರ್ತೈತೆ. ಮನೇಲೆ ಮಾಡ್ಕೊಂಡಿರುವಂತಹ ಚಿಲ್ಲಿ ಪೌಡರ್ ಇವಾಗ 2.5 ಸ್ಪೂನ್ 3 ಸ್ಪೂನ್ ಹಾಕ್ತಿದ್ದೀನಿ ಕರೆಕ್ಟಾಗಿ. ನಾನು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ಇನ್ನೂ 4-5 ಸ್ಪೂನ್ ಹಾಕ್ಕೊಳ್ಳಿ, ಬೇಡ ಅನ್ನಲ್ಲ. ಸೊ ನಮಗೆ ಈ ಖಾರ ಸಾಕು ಅಂತ ಹೇಳ್ಬಿಟ್ಟು ನಾವು ಇಷ್ಟ ಹಾಕ್ಕೊಂಡಿದ್ದೀವಿ. ಇನ್ನೂ ಖಾರ ತಿಂದಿರೋರು 2 ಸ್ಪೂನು ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಇದೆ ಬಾ ಕುದೀತಿರೋದು ನೋಡ್ತಿದ್ರೆ ಒಂಥರ ಚೆನ್ನಾಗಿದೆ. ಇವಾಗ ಧನಿಯಾ ಪುಡಿ 2 ಸ್ಪೂನ್ ಹಾಕ್ಕೊತಿದ್ದೀನಿ. ಧನಿಯಾ ಪುಡಿ ಟೇಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ಯಾಕೆ ಎಲ್ಲ ಒಟ್ಟಿಗೆ ಮಸಾಲ ಹಾಕೋಬೋದಲ್ಲ ಅಂತಂದರೆ ಮಸಾಲ ಸ್ವಲ್ಪ ಬೇಯೋದಕ್ಕೆ ಟೈಮ್ ಬೇಕು. ಅದು ಮಸಾಲ ಇನ್ನೂ ತುಂಬ ಚೆನ್ನಾಗಿ ಚಿಕನಲ್ಲಿ ಇರೋದ್ರಿಂದ ನಾವು ಸಪ್ರೇಟಾಗಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಆ ಕಲರ್ ಆಗಲಿ ಎಲ್ಲ ಚೇಂಜ್ ಆಯಿತು. ಆ ಗ್ರೇವಿ, ಆ ಫ್ರೈ ಥರ ಮಸ್ತಾಗೈತೆ ನೋಡೋದಕ್ಕೆ. ಬಾ ಸ್ಮೆಲ್ಲು ಮಸ್ತ್. ಆಲ್ಮೋಸ್ಟ್ ರೆಡಿ ಆಯಿತು. 80% ಕಂಪ್ಲೀಟು. ಇನ್ನೊಂದ್ಸಲ ಹೇಳು. ನೀವು ಮನೇಲಿ ಮಾಡ್ಕೊತೀನಿ, ರುಚಿನಲ್ಲೇ ಅಷ್ಟೇ ಮೈ ಮರ್ತೋಗ್ಬಿಡ್ತೀರ, ಅಷ್ಟು ಮಸ್ತಾಗಿರುತ್ತೆ. ನಾನಂತೂ ಪಕ್ಕ ಹೇಳ್ತೀನಿ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ತರಲಿ ದುಡ್ಡು ಎಲ್ಲಿಂದ ತರೋದು ದುಡ್ಡು? ಸಿಂಪಲ್ ಆಗಿ ನಾವು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೆ ಏನಿರಲಿಲ್ಲ. ವಿಡಿಯೋ ಸೆಂಟ್ರಲ್ಲೇ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅನ್ಕೊಳ್ತೀನಿ. ಯಾಕಂದರೆ ಇದೇ ನನ್ನ ಫಸ್ಟ್ ಕುಕ್ಕಿಂಗ್ ವಿಡಿಯೋ ಆಗಿರೋದ್ರಿಂದ ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊತೀನಿ ಅಂತೀನಿ. ಹಾಕೊಂಡು ನಿಮಗೆ ಹೇಗೆ ಅರ್ಥ ಆಗೋ ಥರ ಈಸಿಯಾಗಿ ಮಾಡ್ಬೋದು ಅನ್ನೋದನ್ನ ನಾನು ತಿಳ್ಕೊಂಡು ನಿಮ್ಗೆ ಇನ್ನೂ ಈಸಿಯಾಗಿ ಹೇಳ್ಕೊಡ್ತೀನಿ. ಈ ಥರ ಕುಕ್ಕಿಂಗ್ ಮಾಡುವಾಗ ನನಗೆ ಸ್ವಲ್ಪ ಇದಕ್ಕೆ ನೀರು ಹಾಕೋಕೆ ಮುಂಚೆ ಈ ಥರ ಮಸಾಲೆ ಇರಬೇಕಾದ್ರೆ ಈ ಥರ ಪ್ಲೇಟ್ಗೆ ಹಾಕೊಂಡು ತಿನ್ನೋ ಅಭ್ಯಾಸ. ಯಾಕಂದರೆ ಈ ಥರ ಮಸಾಲ ಪ್ಯೂರ್ ಮಸ್ತಾಗಿರುತ್ತೆ. ಅದರಿಂದ ನಾನು ಹಂಗೆ ಹಾಕ್ಕೊಂಡು ಆ ಮಸಾಲ ಜೊತೆ ತಿಂತಾ ಇದ್ರೆ ಮಸ್ತ್ ಇರುತ್ತೆ. ಚಿಕ್ಕ ವಯಸ್ಸಿಂದ ಇದ್ದ ಒಂಥರ ಅಭ್ಯಾಸ. ಅದರಿಂದ ಇವಾಗ ನಾನು ಇದನ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ಲಿವರು ಈ ಮಸಾಲ ಜೊತೆ ಸ್ವಲ್ಪ ಹಿಂಗೆ ತಗೊಂಡು ಬಾ ಮಾತೇ ಇಲ್ಲ. ಮನೇಲಿ ತುಂಬ ಚೆನ್ನಾಗಿದೆ. ಇದಕ್ಕೊಂದು ವ್ಯೂ ಪಾಯಿಂಟ್, ಒಂದು ತೋಟದಲ್ಲಿ ಕುತ್ಕೊಂಡು ತಿಂತಾ ಇದ್ರೆ ಮಸ್ತಾಗಿರುತ್ತೆ ನೋಡಿ. ನಮ್ಮ ತಮ್ಮ ನಮ್ಮ ಜೊತೆ ಇದ್ದೀರಿ ಇನ್ನೂ ಚೆನ್ನಾಗಿರ್ತಿತ್ತು. ಅವ್ನು ಊರಿಗೆ ಹೋಗಿ
ಕೂತ್ಬಿಟ್ಟವನೇ, ನಾಳೆ ಬರ್ತಾನೆ. ಒಂದು ಬೇಜಾರು ಏನಂತಂದರೆ ನಮ್ಮ ತಮ್ಮ ಇಲ್ಲ. ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಆಲ್ಮೋಸ್ಟ್ ರೆಡಿ ಆಗಿದೆ. ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಇವಾಗ ಇದರಲ್ಲಿ ನೀವು ತುಂಬ ಚೆನ್ನಾಗಿರುತ್ತೆ. ನಾನು ಅದನ್ನೇ ತಮ್ಮನೇಂಜ್ ಹಾಕ್ಬಿಡ್ತೀನಿ. ಏನು ಕಮ್ಮಿ ಇಲ್ಲ, ಮಸಾಲ ಕರೆಕ್ಟಾಗಿ ಹಾಕಿರೋದ್ರಿಂದ ನೀರು ಹಾಕೋರು ಏನು ಪ್ರಾಬ್ಲಮ್ ಆಗೋದಿಲ್ಲ. ಬಿರಿಯಾನಿ ಆಗಿರೋದ್ರಿಂದ ನಾನು ಸ್ವಲ್ಪ ನೀರು ಹಾಕ್ಕೊಂಡು, ಮತ್ತು ಕುಕ್ಕಿಂಗ್ ಯಾರೆಲ್ಲ ಕಷ್ಟ ಅಂದ್ಕೊತೀರಾ, ಅಷ್ಟೇನು ಕಷ್ಟ ಇಲ್ಲ. ನೀವು ಇಷ್ಟಪಟ್ಟು ಮಾಡಿದ್ರೆ ಆರಾಮಾಗಿ ಇಷ್ಟಪಟ್ಟು ಮಾಡಿ, ಯಾವುದು ಕಷ್ಟ ಆಗಲ್ಲ. ಬಿರಿಯಾನಿ ಸ್ವಲ್ಪ ಗ್ರೇವಿ ಬೇಕು ಅನ್ನೋದ್ರಿಂದ ಸ್ವಲ್ಪ ನೀರು ಹಾಕ್ತೀನಿ. ಬೆಂದಾದ್ಮೇಲೆ ಅದೇ ಸ್ವಲ್ಪ ಗಟ್ಟಿ ಆಗುತ್ತೆ, ಅದರಿಂದ ಸಾಕು ಅನ್ಸುತ್ತೆ. ಸೊ ಇದು ಇಲ್ಲಿಗೆ ಮುಗೀತು ಅನ್ಕೋಬೇಡಿ. ನಾನು ಟೇಸ್ಟ್ ಮಾಡಿ ನಿಮಗೆ ಎಂಡಿನಲ್ಲಿ ಬಿರಿಯಾನಿ ಜೊತೆಗೆ ಇದು ಹೇಳ್ಬಿಡ್ತೀನಿ. ಇವಾಗ ಬನ್ನಿ ಟೇಸ್ಟ್ ಮಾಡಕ್ಕೆ ಹೋಗೋಣ. ಏನ ರೇಫ್ ಹಿಂಗೆ ನೋಡ್ತಿದ್ದೀರಾ? ಸೊ ಟೇಸ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದವನು ಇವಾಗ ಏನ್ ನಿಂತ್ಕೊಂಡು ಮಾತಾಡ್ತಿದ್ದಾನೆ ಅಂತ ಅನ್ಕೋಬಿಡಿ. ಯಾಕಂತಂದ್ರೆ ನಾನು ಕೆಲವು ಫುಟೇಜ್ಗಳು ತುಂಬಾ ದಿನದಿಂದ ಇದು ಶೂಟ್ ಮಾಡಿದಂತ ವಿಡಿಯೋ ಇದು. ಅಂದ್ರೆ ಒಂದ್ 2 ವಾರ ಆಗಿರುತ್ತೆ. 2 ವಾರ ಮಾಡಿದಂತ ಈ ಬಿರಿಯಾನಿ ರೆಸಿಪಿ ಹಾಗೂ ಈ ಫ್ರೈ ರೆಸಿಪಿ ಇವಾಗ ಬಿಡ್ತಾ ಇದೀನಿ ಅಂದಿದ್ದಕ್ಕೆ ಒಂದು ಕಾರಣ ಇದೆ. ರೆಕಾರ್ಡ್ ಮಾಡಿರುವಂತ ಕೆಲವು ಫುಟೇಜ್ಗಳು ಕಾಣೆ. ಸೊ ಅದರಿಂದಾನೇ ಆ ಬಿರಿಯಾನಿ ವಿಡಿಯೋದಾಗ್ಲಿ ಸ್ವಲ್ಪ ಫುಟೇಜ್ಗಳು ಅಷ್ಟಾಗಿ ಸಿಕ್ಕಿಲ್ಲ. ಹಾಗೆ ಇದೇ ವಿಡಿಯೋನಲ್ಲಿ ನಂದು ಟೇಸ್ಟ್ ಮಾಡುವಂತ ವಿಡಿಯೋ ಕೂಡ ಮಿಸ್ ಆಗೋಯ್ತು. ಅದರಿಂದ ಏನ್ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಮುಗಿಸೋದು ಬೇಡ. ಅದ್ರಲ್ಲಿ ಮಿಸ್ ಆದಂತ ಫುಟೇಜ್ ನನ್ನ ಫೋನಲ್ಲಿ ಇರೋದ್ರಿಂದ ನಾ ಇದರಲ್ಲಿ ಆಡ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಅದರಿಂದ ಇವಾಗ ಬಿರಿಯಾನಿ ಮಾಡೋದ ರೆಸಿಪಿ ಎಲ್ಲ ಸ್ವಲ್ಪ ಇದರಿಂದಾನೇ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಅನ್ಸುತ್ತೆ. ಈ ರೆಸಿಪಿ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನೀವು ಮನೇಲಿ ಪಕ್ಕ ಟ್ರೈ ಮಾಡಿ ನೋಡಿ. ಅದಲ್ಲದೆ ನಾನ್ ಮಾಡಿರೋದು ಅಂದ್ರಿಂದ ಒಂದ್ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇವಾಗ ಬನ್ನಿ ನಮ್ಮ ಅಣ್ಣ ಮಾಡಿರೋಂಥ ರೆಸಿಪಿ ನೋಡೋಣ. ಆ ಕಲರ್ ನೋಡಿ ಎಷ್ಟು ಸಖತ್ತಾಗಿದೆ. ರುಬ್ಬಿಟ್ಕೊಂಡಿರುವ ಮೆಂತೆ, ಪಾಲಾಕು, ಪುದೀನ, ಚಕ್ಕೆ, ಲವಂಗ ಮತ್ತೆ ಒಂದು ಬಿರಿಯಾನಿ ಮಸಾಲ ಮತ್ತು ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಸ್ವಲ್ಪ ರುಬ್ಬಿಕೊಳ್ಳಬಾರದು, ತಿರುವಿಕೊಳ್ಳಬೇಕು. ಚಿಕನ್ ಹಾಕಬೇಕು. ಚಿಕನ್ 1 ಅವರ್ ನೆನೆಸಿಟ್ಟಿದ್ದೀನಿ ಚಿಕನ್ನ. ಅದನ್ನು ನಾವು ಮಾಡಿಟ್ಕೊಂಡಿರೋ ಮಸಾಲದೊಂದಿಗೆ ಆ ಚಿಕನ್ ಒಂದು ಸ್ವಲ್ಪ ಅದರೊಳಗಡೆ ಹೋಗಿ ಒಂದು ಸ್ವಲ್ಪ ಇದಾಯಿತು ಅಂತಂದರೆ, ಮ್ಯಾರಿನೇಟ್ ಆಯಿತು ಅಂತಂದರೆ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಅವಾಗ ಮತ್ತೆ ಇನ್ನೊಂದ್ಸಲ ತಿರುಗಿಸ್ಬೇಕು ಹಿಂಗೆ. ಸೊ ಯಾವಾಗಲೇ ಆಗಲಿ ಚಿಕನ್ ಹಿಂಗೆ ಹಾಕಿದ ತಕ್ಷಣ ಹಿಂಗೆ ಅನ್ಬಾರ್ದು. ಜಸ್ಟ್ ಹಿಂಗೆ ಇಟ್ಕೊಂಡು ಹಿಂಗೆ ಮಾಡಬೇಕು. ಯಾಕೆ ಹಿಂಗೆ ಮಾಡಬೇಕು ಅಂತಂದರೆ ಅಡಿ ಏನಾದರೂ ಇಟ್ಕೊಂಡಿದ್ರು ಹಿಂಗೆ ಕರೆಕ್ಟಾಗಿ ನೀಟಾಗಿ ಹಿಂಗೆ ಮಾಡ್ಬೋದು. ಮತ್ತು ಪೀಸಸ್ಸು ಒಡೆದೋಗೋದಿಲ್ಲ. ಒಂದು 5 ನಿಮಿಷ ಇದನ್ನ ಕ್ಲೋಸ್ ಮಾಡಿ ಇಟ್ಟಿರಬೇಕು. ಕ್ಲೋಸ್ ಮಾಡಾಗಿದ ತಕ್ಷಣ ಏನಾಗುತ್ತೆ ಅಂತಂದರೆ ಆ ಹಬೆಗೆ ಏನಾಗುತ್ತೆ, ಒಂದು ಸ್ವಲ್ಪ ಚಿಕನ್ ಅದರೊಳಗಡೆ ಮಸಾಲ ಊರಿ ಅದು ಸ್ವಲ್ಪ ಟೇಸ್ಟಿನೆಸ್ ಇನ್ನೂ ಸ್ವಲ್ಪ ಜಾಸ್ತಿ ಕೊಡುತ್ತೆ. ನೋಡೋದಾದ್ರೆ ನೋಡಿ, ಒಂದು 5 ನಿಮಿಷ ಇದನ್ನು ಕ್ಲೋಸ್ ಮಾಡಿ ಮತ್ತೆ ಬಂದು ಓಪನ್ ಮಾಡಿ ಅಕ್ಕಿ ಎಲ್ಲ ಹಾಕೋದನ್ನು ತೋರಿಸ್ಕೊಡ್ತೀನಿ. ಇದನ್ನು ಈ ಡಬ್ಬದಲ್ಲಿ 2 ಹಾಕ್ಕೊಂಡಿದ್ದೀನಿ. 2 1 ಡಬ್ಬಕ್ಕೆ 2 ಹಾಕಬೇಕು ನೀರು. 1 ಡಬ್ಬಕ್ಕೆ ಇನ್ನೊಂದು ಲೋಟ ಎಕ್ಸ್ಟ್ರಾ ನೀರು ಹಾಕಬೇಕು. ಅದೇ 2 ಡಬ್ಬಕ್ಕೆ 5 ಲೋಟ ನೀರು ಹಾಕಿದ್ದೀನಿ. ಇದನ್ನು ಚಿಕನ್ ಯಾವಾಗಲೇ ಆಗಲಿ ನೋಡಿ, ಒಂದು 1/4 ಭಾಗ ಅರ್ಧ ಬೆಂದಿರೋಬೇಕಾದ್ರೆ ನೀರು ಇಕ್ಕೊಬಿಡ್ಬೇಕು ನಾವು. ಯಾಕಂದರೆ ನಾವು ದಮ್ ಹಿಡಿಯೋಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ಬೇಯುತ್ತೆ ಅಂತ. ನೋಡಿ ಕುದೀತಾ ಇರೋದು ನೋಡ್ಬೋದು ನೀವು ಹೆಂಗೆ ಕುದೀತಿದೆ ಅಂತ ಅಂದ್ಬಿಟ್ಟು. ಇವಾಗ ಒಂದು ಸ್ವಲ್ಪ ಉಪ್ಪು ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು ಈಗಲೇ ನೋಡ್ಕೋಬೇಕು ನೀವು. ಸೊ ಅಕ್ಕಿ ಹಾಕಾದ್ಮೇಲೆ ನೋಡ್ತೀನಿ ಅಂತಂದರೆ ಒಂದು ಸ್ವಲ್ಪ ಚೆನ್ನಾಗಿರೋದಿಲ್ಲ. ಉಪ್ಪು ಹಾಕ್ಕೊಳ್ಳೋಬೇಕಾದ್ರೆ ಒಂದು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಉಪ್ಪು ಕಮ್ಮಿ ಆದರೂ ಪರವಾಗಿಲ್ಲ. ಜಾಸ್ತಿ ಆಯಿತು ಅಂತಂದರೆ ತಿನ್ನೋಕ್ಕಾಗೋದಿಲ್ಲ. ಕಸ್ತೂರಿ ಮೇಥಿ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಕಸ್ತೂರಿ ಮೇಥಿ ಒಂದು ಸ್ವಲ್ಪ ಫ್ಲೇವರ್ ಕೊಡುತ್ತೆ, ಸಖತ್ತಾಗಿರುತ್ತೆ ಕಸ್ತೂರಿ ಮೇಥಿ ಹಾಕಿದ್ರೆ. ಅಕ್ಕಿ ಯಾವಾಗಲೂ ನಾವು ಕೈಯಲ್ಲಿ ಹಾಕಬೇಕು. ಕೈಯಲ್ಲಿ ಹಾಕಿದ್ರೇ ಅದೊಂದು ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಅಕ್ಕಿ ನೀರೆಲ್ಲ ಫುಲ್ ಬಗ್ಸ್ಬಿಟ್ಟು ಒಂದೇ ಸಲ ದಬಾಕ್ಬಿಡ್ತಾರೆ. ಆ ಥರ ದಬಾಕ್ಬಾರ್ದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ, ಆದಷ್ಟು ಅಂಗಡಿಗಳಲ್ಲಿ ತರೋದನ್ನ ನಿಲ್ಲಿಸಿ. ಯಾಕಂದರೆ ಅತಿ ಕೆಮಿಕಲ್ ಎಲ್ಲ ಹಾಕಿರ್ತಾರೆ, ಅದನ್ನು ಜಾಸ್ತಿ ಯೂಸ್ ಮಾಡಬಾರ್ದು. ಮನೆಯಲ್ಲೇ ಮಿಕ್ಸಿ ಇರುತ್ತೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಹಾಕ್ಬಿಟ್ಟು ಮಿಕ್ಸಿಲಿ ಹಾಕಿ ಚೆನ್ನಾಗಿ ಆಗಲೇ ಫ್ರೆಶ್ಶಾಗಿ ಆಗಲೇ ತೊಗೊಂಬಂದು ಫ್ರೆಶ್ಶಾಗಿ ಮಾಡಿದ್ರೇ ಯಾವುದಾಗಲಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅವ್ರೇನಂತಂದರೆ ತಿಂಗಳಾನ್ಗಟ್ಲೆ ಸ್ಟಾಕ್ ತೊಗೊಂಬಂದು ಇಟ್ಬಿಟ್ಟಿರ್ತಾರ. ಸೊ ಅದಕ್ಕೋಸ್ಕರ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ ಅದರಲ್ಲಿ. ನೋಡಿ ಆಲ್ಮೋಸ್ಟ್ ಕುದೀತಾ ಬರ್ತೈತೆ ಬಿರಿಯಾನಿ. ಇದೊಂದು ಸ್ವಲ್ಪ ಕುದೀತಾ ಇದ್ದಂಗೆ ಆ ದಮ್ ಕಟ್ಟೋದು ಯಾವಾಗ ಅಂತಂತಂದರೆ, ಇವಾಗ ಇಲ್ಲಿ ನಿಮಗೆ ನೀರು ಕಾಣಿಸ್ತಾ ಇದೆಯಲ್ವಾ, ಈ ನೀರು ಫುಲ್ಲು ತುಂಬೋಗ್ಬಿಟ್ಟು ಅಕ್ಕಿ ಇನ್ನೇನು 1/4 ಭಾಗ ಬೆಂದಿದೆ ಅನ್ನೋ ಟೈಮಲ್ಲಿ ನೀವೇನು ಮಾಡಬೇಕು, ದಮ್ ಕಟ್ಟಬೇಕು ನೀವು. ಇಟ್ಟು ಹತ್ತತ್ರ ಒಂದು 10-15 ನಿಮಿಷ ಆಗಿದೆ. ಈಗ ನೋಡೋಣ ಹೆಂಗಾಗಿದೆ, ಈಗ ಬಂದಿದೆ ಹೆಂಗಾಗಿದೆ ಅಂತ.
ನಾರ್ಮಲಲ್ಲಿ ಮಾಡ್ದಂಗೆ ನೋಡಿ. ಇದ್ರ ಮೇಲೆ ಆದಷ್ಟು ಒಂದು ಸ್ವಲ್ಪ ತುಪ್ಪ ಸುರ್ಕೊಂಡು 1-2 ನಿಮಿಷ ಇಟ್ಬಿಟ್ಟು ಇಳಿಸ್ಬಿಡೋಣ ಅಷ್ಟೇ. ಇನ್ನು ಮುಗೀತು. ಇನ್ನೊಂದು 2 ನಿಮಿಷದಲ್ಲಿ ಇದನ್ನು ಒಂದು ಸ್ವಲ್ಪ ಮುಚ್ಚಿಟ್ಬಿಟ್ಟು ಒಂದು ಸ್ವಲ್ಪ ತುಪ್ಪ ಸುರಿದ್ಬಿಟ್ಟು ನಾವು ಬಡಿಸ್ಕೊಂಡು ತಿನ್ನೋಣ ನಾವು. ಅದನ್ನು ಕೊಳ್ತೀನಿ, ಖಂಡಿತ ಮನೇಲಿ ಟ್ರೈ ಮಾಡಿ ನೋಡಿ. ಈ ಬಿರಿಯಾನಿ ಮತ್ತು ಇದ್ರ ಜೊತೆಗೆ ಈ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಏನೊಂದು ಮಿಸ್ಸಿಂಗ್ ಅಂತಂದರೆ ಕಬಾಬು. ಈ ಕಬಾಬ್ ಒಂದು ಮಾಡ್ಕೊಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ನೀವು ಕಬಾಬ್ ಮಾಡ್ಕೊಳ್ಳಿ. ಒಂದು ಮೊಟ್ಟೆ ಮಿಸ್ ಆಗಿರುತ್ತೆ, ಆ ಮೊಟ್ಟೆ ಕೂಡ ನೀವು ಹಾಕ್ಕೊಳ್ಳಿ. ಅದು ಇದ್ದಿರ ನಿಜವಾಗ್ಲೂ ಅದರ ಇದೆಲ್ಲ ಹೇಳಿದ್ದೆ ನಾನು ಏನೇನು ಮಿಸ್ ಆಗಿತ್ತು ಅನ್ನೋದು. ತುಂಬ ಚೆನ್ನಾಗಿ ಟೇಸ್ಟ್ ಜೊತೆಗೆ ಸಖತ್ತಾಗಿ ಹೇಳಿದ್ದೆ. ಬಟ್ ಮಿಸ್ ಆಗೋಯ್ತು ಅನ್ನೋದು ಸ್ವಲ್ಪ ಬೇಜಾರು. ಅವ ಅಕ್ಕ ನೋಡ್ತಿದ್ದಾರೆ, ನನಗೆ ನಾಚಿಕೆ ಆಗ್ತೈತೆ. ಮೇಲೆ ಕುತ್ಕೊಂಡು ಮಾಡ್ತಿದ್ದೀನ, ಅವ ಅಕ್ಕ ನನ್ನೇ ನೋಡ್ತವ್ರು. ನೆಕ್ಸ್ಟ್ ವ್ಲಾಗ್ ಅಂತೂ ಭಾರಿ ಮಸ್ತಾಗಿರುವಂಥ ಒಂದು ವ್ಲಾಗು. ನೀವು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ ರೇಂಜ್ಗೆ ಮಳೆಯಲ್ಲಿ ಸಖತ್ ಎಂಜಾಯ್ ಮಾಡಿಕೊಂಡು ವೀಡಿಯೋ ಕಷ್ಟಪಟ್ಟು ಮಾಡಿರ್ತೀನಿ. ಸೊ ಆ ವಿಡಿಯೋನ ಚೆಕ್ ಮಾಡಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನಿಗೆ ಮುಗಿಸ್ಕೊತೀನಿ. ನೆಕ್ಸ್ಟು ಆದಷ್ಟು ಒಂದು 2-3 ದಿನದಲ್ಲಿ ಆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಿಗೆ ಮುಗಿಸ್ಕೊತೀನಿ. ನೆಕ್ಸ್ಟ್ ವಿಡಿಯೋ ಬಾಯ್.